ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂದು ಉದ್ದೇಶಿಸಿದನು. ಒಂದು ಆಮೇಲೆ ಹೇಳೋಣ. ಯೋಚನ ನಿಮ್ಗೆ ಅರ್ಥ ಆಗಿದ್ರೆ ಗಟ್ಟಿಯಾಗಿ ಆಮೇಲೆ ಬರ್ತದ. ನಾನು ಇದನ್ನ ಅರಿತುಕೊಂಡಿದ್ದೇನೆ, ಅದಕ್ಕೆ ನನಗೆ ಬಹಳ ದೊಡ್ಡದಾದ ಸ್ತೋತ್ರ ಹೇಳಲಿಕ್ಕೆ ನನಗೆ ಬಲ ಉಂಟು. ಹಲ್ಲೆಲೂಯಾ. ಮತ್ತೊಂದು ಸಾರಿ ಆ ವಾಕ್ಯ ಓದ್ರಿ, ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ನಾನು ಬಯಸ್ತೇನೆ. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. ವಾಕ್ಯ ಹೇಳ್ತದೆ, ದೇವರು ಒಂದು ಉದ್ದೇಶವನ್ನ ಕ್ರೈಸ್ತ ಸಭೆಯ ಮೇಲೆ ಇಟ್ಟುಕೊಂಡಿದ್ದಾನೆ. ಹಲ್ಲೆಲೂಯಾ. ಅಂದ್ರೆ ದೇವರ ಮಕ್ಕಳ ಸಭೆಯ ಮೇಲೆ ದೇವರ ಒಂದು ದೊಡ್ಡ ಉದ್ದೇಶವಿದೆ. ಹೇಳ್ರಿ, ದೇವರ ಒಂದು ದೊಡ್ಡ ಉದ್ದೇಶವಿದೆ. ಹಲ್ಲೆಲೂಯಾ. ಅದು ಎಂತ ಉದ್ದೇಶ? ವಚನದಲ್ಲಿ ನಾವು ಗಮನಿಸ್ತೇವೆ, ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಅಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಒಂದು ಸಂಕಲ್ಪ. ಅಂದ್ರೆ ಆದಾಮನ ಕಾಲಕ್ಕಿಂತ ಮುಂಚಿತವಾಗಿ ದೇವರು ಈ ಸಭೆಯನ್ನ ಕುರಿತಾಗಿ ಒಂದು ಸಂಕಲ್ಪ ಮಾಡಿದ್ದಾನೆ. ಅದು ನಮ್ಮ ಸಭೆ ಆಗಿರಬಹುದು, ಮತ್ತೊಂದು ಸಭೆ ಆಗಿರಬಹುದು. ಯೇಸು ಕ್ರಿಸ್ತನನ್ನ ಆರಾಧಿಸುವಂತ ಸಭೆ. ಒಬ್ಬ ವ್ಯಕ್ತಿ ದೇವರನ್ನು ನಂಬಿರುವವನು, ಆ ವ್ಯಕ್ತಿ ಏನಾಗಿದ್ದಾನೆ? ದೇವರ ಸಭೆ ಆಗಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಸತ್ಯವೇದದ ಪ್ರಕಾರ ದೇವರ ಸಭೆ ಅಂದ್ರೆ ಕಟ್ಟಡ ಅಲ್ಲ. ದೇವರ ಸಭೆ ಅಂದ್ರೆ ಒಬ್ಬ ನಂಬಿಕೆ ಉಳ್ಳಂತ ಮನುಷ್ಯನಾಗಿದ್ದಾನೆ. ಯಾವ ನಂಬಿಕೆ ಉಳ್ಳವನು? ಯೇಸು ಕ್ರಿಸ್ತನೇ ರಕ್ಷಕನು ಎಂಬುದಾಗಿ ಹೃದಯ ತುಂಬ ನಂಬಿ ಬಾಯಿಂದ ಅರಿಕೆ ಮಾಡಿ ಯಾರು ದೀಕ್ಷಾಸ್ನಾನ ಹೊಂದಿಕೊಂಡು ನೀರಿನಿಂದಲೂ ಆತ್ಮನಿಂದಲೂ ರಕ್ಷಣೆ ಹೊಂದಿದ್ದಾರೋ ಆ ವ್ಯಕ್ತಿಗಳೆಲ್ಲರೂ ದೇವರ ಆಲಯವಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಅವರು ಕ್ರಿಸ್ತನ ಸಭೆ ಆಗಿದ್ದಾರೆ. ನಾನು ನೀವು ಏನಾಗಿದ್ದೇವೆ? ಈಗ ಕ್ರಿಸ್ತನ ಸಭೆ ಆಗಿದ್ದೇವೆ. ಬೈಬಲ್ ಹೇಳ್ತದೆ, ದೇವರು ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪ ಏನು? ಹಾಗಾದ್ರೆ ನನ್ನನ್ನ ನಿಮ್ಮನ್ನ ದೇವರು ಸಭೆಯಾಗಿ ಈ ಲೋಕದಲ್ಲಿ ಇಟ್ಟಿದ್ದಾನೆ. ನಾನು ನೀವು ಏನಾಗಿದ್ದೇವೆ? ಗಟ್ಟಿಯಾಗಿ ಹೇಳ್ಬೇಕು, ಏನಾಗಿದ್ದೇವೆ? ಸಭೆಯಾಗಿದ್ದೇವೆ. ಅಂದ್ರೆ ಒಂದು ಚರ್ಚ್ ಆಗಿ, ಒಂದು ಸಭೆಯಾಗಿ ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿದ್ದಾನ. ಆಮೇಲೆ ಹೇಳೋಣ. ಹಲ್ಲೆಲೂಯಾ. ಹೇಳ್ತಾ ಇದೆ, ಅರಸು ಒಬ್ಬ ಸಭೆ, ಸ್ವಾತಿ ಒಂದು ಸಭೆ, ಐಶ್ವರ್ಯದ ಒಂದು ಸಭೆ ಆಗಿದ್ದಾಳೆ. ಹಾಗಾದ್ರೆ ದೇವರು ನಮ್ಮನ್ನ ಈ ಭೂಮಿಯಲ್ಲಿ ಇಟ್ಟಿದ್ದಾನೆ. ನೀವು ಕ್ರಿಸ್ತ ಯೇಸುವಿನ ಸಭೆಯಾಗಿ ಇಲ್ಲಿ ಇರಬೇಕು. ಇದು ಒಂದು ದೇವರ ಸಂಕಲ್ಪ. ಅಂದ್ರೆ ನಾನು ನೀವು ಯೇಸು ಕ್ರಿಸ್ತನ ಸಭೆಯಾಗಿರುವುದು ದೇವರ ಸಂಕಲ್ಪ. ಹಾಗಾದ್ರೆ ಸಭೆಯಾಗಿ ಇರುವ ನಮ್ಮ ಮೇಲೆ ದೇವರ ಮತ್ತೊಂದು ಉದ್ದೇಶವಿದೆ. ಸತ್ಯವೇದ ಹೇಳುತ್ತದೆ, ತನ್ನ ಸಂಕಲ್ಪದ ಮೇರೆಗೆ ತನ್ನ ಅಂದ್ರೆ ದೇವರ ನಾನಾ ವಿಧವಾದ ಜ್ಞಾನ. ಹೇಳ್ರಿ, ನಾನಾ ವಿಧವಾದ ಜ್ಞಾನ. ಅಂದ್ರೆ ಎಜುಕೇಶನ್ ಜ್ಞಾನ ಅನ್ನೋದಾದ್ರೆ ಒಂದು ಜ್ಞಾನ. ಯಾವ ಜ್ಞಾನ ಅದು? ಎಜುಕೇಶನ್ ನ ಜ್ಞಾನ. ಅಥವಾ ವೈದ್ಯಕೀಯ ಜ್ಞಾನ ಅಂದ್ರೆ ಯಾವುದೋ ಒಂದು ವೈದ್ಯ ಡಾಕ್ಟರೇಟ್ ಜ್ಞಾನ ಅಂದ್ರೆ ಒಂದು ಸ್ವಸ್ಥಪಡಿಸುವಂತ ಜ್ಞಾನ. ಅಥವಾ ಬುದ್ಧಿ ಹೇಳುವಂತ ಒಂದು ಜ್ಞಾನ ಆದ್ರೆ ಯಾರಿಗೋ ಒಂದು ಬುದ್ಧಿ ಹೇಳುವಂತ ಜ್ಞಾನ. ಸೈಂಟಿಸ್ಟ್ ಬಗ್ಗೆ ನೋಡೋದಾದ್ರೆ ಆತನು ಏನೋ ಹೊಸ ಹೊಸ ವಿಷಯಗಳನ್ನ ಕಂಡುಹಿಡಿತಾನೆ, ಆತನನ್ನ ಸೈಂಟಿಫಿಕ್ ಜ್ಞಾನ ಅಂತ ನಾವು ಕರೀತೇವೆ. ಹಾಗಾದ್ರೆ ಸತ್ಯವೇದ ಹೇಳುತ್ತದೆ, ನನ್ನನ್ನ ನಿನ್ನನ್ನ ಸಭೆಯಾಗಿ ಇಟ್ಟಿರುವುದು ಯಾವುದೋ ಒಂದು ಜ್ಞಾನಕ್ಕಾಗಿ ಅಲ್ಲ. ಬೈಬಲ್ ಹೇಳ್ತದೆ, ದೇವರ ತನ್ನ ನಾನಾ ವಿಧವಾದ ಜ್ಞಾನವನ್ನ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಾನು ಧ್ಯಾನಿಸ್ತಾ ಇದ್ದೇನೆ. ಕಾರಣ ಏನಂದ್ರೆ, ಯೇಸು ಸ್ವಾಮಿಯನ್ನು ಅರಿತುಕೊಳ್ಳೋದಕ್ಕಿಂತ ಮುಂಚೆ ನನಗಿದ್ದಂತ ಜ್ಞಾನ, ಯೇಸು ಸ್ವಾಮಿಯಲ್ಲಿ ಬಂದ ನಂತರ ನನಗಾದಂತ ಕೆಲವು ಪ್ರಕಟಣೆಗಳು, ಜೀವಿತದ ಬಗ್ಗೆ, ತಂದೆ ತಾಯಿಯ ಬಗ್ಗೆ, ಸಭೆಯ ಬಗ್ಗೆ, ಗುರು ಹಿರಿಯರ ಬಗ್ಗೆ,
ಸ್ನೇಹಿತರ ಬಗ್ಗೆ, ಬದುಕಿನ ಬಗ್ಗೆ, ಮರಣ, ಜೀವನ ಅಥವಾ ಒಳ್ಳೆದ್ದು ಕೆಟ್ಟದ್ದು, ತ್ಯಾಗ ಏನು, ದಾನ ಏನು, ಧರ್ಮ ಅಂದ್ರೆ ಏನು, ಇದೆಲ್ಲವೂ ಅನೇಕ ವಿಷಯಗಳಲ್ಲಿ ದೇವರು ನನಗೆ ಜ್ಞಾನವನ್ನ ಕೊಡುತ್ತಾ ಇದ್ದಾನೆ, ಇನ್ನು ಮುಂದೆ ಕೊಡುತ್ತಾನೆ. ಹಲ್ಲೆಲೂಯಾ. ನಾನು ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ, ಸತ್ಯವೇದವನ್ನ ಓದಿದ್ರೆ, ದೇವರನ್ನ ನಂಬಿದ್ರೆ ಯಾಕೆ ಮನುಷ್ಯನ ಬುದ್ಧಿವಂತಿಕೆ ಬದಲಾಗ್ತದೆ, ಮನುಷ್ಯನ ನಡತೆ ಬದಲಾಗ್ತದೆ ಅಂತ ಯೋಚಿಸುವಾಗ, ಪ್ರಾರ್ಥಿಸುವಾಗ ದೇವರು ಈ ವಚನವನ್ನ ನನಗೆ ಕೊಡ್ತಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ವಾಕ್ಯ ಇರ್ತದೆ, ದೇವರು ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಲ್ಲಿ ಮಾಡಿದ ಸಂಕಲ್ಪದ ಮೇರೆಗೆ ದೇವರ ನಾನಾ ವಿಧವಾದ ಜ್ಞಾನವು ಇಲ್ಲಿವರೆಗೆ ಬಹಳ ಸಂತೋಷ. ಯಪ್ಪ, ನನ್ನ ಬಗ್ಗೆ ಮಾತಾಡ್ತದೆ, ದೇವ್ರ ಸ್ತೋತ್ರ. ನನಗೆ ಎಜುಕೇಶನ್ ಜ್ಞಾನ ಕೊಡ್ತಾನೆ, ಹೌದು, ಓಕೆ, ಸ್ತೋತ್ರ. ವಾಕ್ಯ ಹೇಳುವ ಜ್ಞಾನ ಕೊಡಬಹುದು, ಅಥವಾ ಕುಟುಂಬ ನಡೆಸುವ ಜ್ಞಾನ ಕೊಡಬಹುದು, ಡ್ರೈವಿಂಗ್ ಜ್ಞಾನ ಕೊಡಬಹುದು, ಎಲೆಕ್ಟ್ರಿಕಲ್ ಜ್ಞಾನ ಕೊಡಬಹುದು, ಹಾಡುವ ಜ್ಞಾನ ಕೊಡಬಹುದು, ಅನೇಕ ವಿಧವಾದದ್ದು. ನೀವು ಈ ರೀತಿಯಾಗಿ ಈಜಾಡುವಂತ ಜ್ಞಾನ ಕೊಡಬಹುದು. ಇವೆಲ್ಲವೂ ಕೂಡ ವಿದ್ಯೆ, ಜ್ಞಾನ. ಆದ್ರೆ ಬಹಳ ವಿಶೇಷವಾದ ಪ್ರಕಟಣೆ ನನಗುಂಟಾಗ್ತದೆ ಏನಂದ್ರೆ, ಈ ಎಲ್ಲ ಜ್ಞಾನವು ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು. ಹಲ್ಲೆಲೂಯಾ. ಇಲ್ಲಿ ನಾವು ಡ್ರೈವಿಂಗ್ ಮಾಡ್ತೇವೆ, ಈಜಾಡ್ತೇವೆ, ಬೋಟ್ ನಡೆಸ್ತೇವೆ, ಏರೋಪ್ಲೇನ್ ನಡೆಸ್ತೇವೆ, ಕುಟುಂಬ ನಡೆಸ್ತೇವೆ, ಎಲ್ಲವೂ ಈ ಲೋಕದಲ್ಲಿ ಉಪಯೋಗ ಮಾಡ್ತೇವೆ. ದೇವರ ಜ್ಞಾನ ಅಷ್ಟಕ್ಕೆ ಬುಟ್ಟಿ ಕೊಟ್ಟಿಲ್ಲ, ದೇವರು ಅದಕ್ಕಿಂತ ಮೇಲಿನ ಜ್ಞಾನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ವಚನ ಹೇಳ್ತದೆ, ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ, ಓದ್ರಿ ಅದನ್ನ, ಪರಲೋಕದಲ್ಲಿ ನೋಡ್ರಿ. ಯಾಕೆ ನಾನಾ ವಿಧವಾದ ಜ್ಞಾನವನ್ನ ದೇವರ ಸಭೆಯಾಗಿರುವ ನನಗೂ ನಿಮಗೂ ದೇವರು ಕೊಟ್ಟಿದ್ದಾನೆ? ಈ ಸತ್ಯವನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಲೆವೆಲ್ ಏನಂತ ನಮಗೆ ಗೊತ್ತಾಗ್ತದೆ. ದೇವರು ನಮ್ಮನ್ನ ಯಾವ ಹಂತದಲ್ಲಿ ಇಟ್ಟಿದ್ದಾನೆ, ಏನಾಗಿ ಮಾಡಿದ್ದಾನೆ ಅಂತ ನಮಗೆ ತಿಳಿಯುತ್ತದೆ. ವಚನ ಹೇಳ್ತದೆ, ಆ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದರು. ಹಲ್ಲೆಲೂಯಾ. ಅರ್ಥ ಆಗಲಿಲ್ಲ ತರಿಸ್ಬೋದು. ಈಗ ಸ್ವಾತ್ಯಮ್ಮ, ಇಲ್ಲಿ ಬಾ, ಒಂದು ವಿಚಾರ ನನಗೆ ಹೇಳ್ಕೊಡ್ತೇನೆ, ಬಾ ಇಲ್ಲಿ. ಹಲ್ಲೆಲೂಯಾ. ಕಡಿಮೆ ಜನ ಇದ್ದೇವೆ, ಆದ್ರೂ ಕೂಡ ಸ್ತೋತ್ರ ಈ ಪ್ರಕಟಣೆಗಾಗಿ. ಇಲ್ಲಿ ಬಾ, ಪರವಾಗಿಲ್ಲ. ಸ್ವಾತ್ಯಮ್ಮ ನಾರ್ಮಲ್ ವ್ಯಕ್ತಿ, ಯೇಸುವನ್ನ ನಂಬಿದ ಮೇಲೆ, ರಕ್ಷಣೆ ಹೊಂದಿದ ಮೇಲೆ ಈಕೆ ಈಗ ಒಂದು ಸಭೆ. ಈ ಸಭೆಯ ಮೇಲೆ ದೇವರ ಉದ್ದೇಶ ಏನ್ ಗೊತ್ತಾ? ಬೈಬಲ್ ಹೇಳ್ತದೆ, ಈ ಸಭೆಯನ್ನ ದೇವರು ಆರಿಸಿಕೊಂಡಿದ್ದು ಈಕೆ ಹುಟ್ಟಿದಾಗ 2005ರಲ್ಲಿ ದೇವರು ಆರಿಸಿಕೊಳ್ಳಿಲ್ಲ. ತಾಯಿಯ ಗರ್ಭದಲ್ಲಿ ಉಂಟಾಗೋದಕ್ಕಿಂತ ಮುಂಚಿತವಾಗಿಯೇ ದೇವರು ಈಕೆಯನ್ನ ದೇವರ ಸಭೆಯಾಗಿರಬೇಕು, ಈಕೆಯ ಕ್ರಿಸ್ತನ ಸಭೆಯಾಗಬೇಕು, ಕ್ರಿಸ್ತನ ಈಕೆ ಒಳಗಡೆ ವಾಸಿಸಬೇಕು ಅಂತೇಳಿ ಉದ್ದೇಶದಿಂದ ಆರಿಸಿಕೊಂಡಿದ್ದಾನೆ. ಅದಕ್ಕೆ ಈ ಸಭೆಯ ಒಳಗಡೆ ನಾನಾ ವಿಧವಾದ ಜ್ಞಾನವನ್ನ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಈಗ ಸ್ವಾತ್ಯಮ್ಮ ಯೋಚನೆ ಮಾಡೋದ್ರೆ ಹೇಗೆ ಯೋಚನೆ ಮಾಡ್ತಾಳ? ಅಯ್ಯೋ, ನಾನು ಹೈಯರ್ ಎಜುಕೇಶನ್ ಮಾಡಕ್ಕೆ ಆಗ್ತದ? ನನ್ನಿಂದ ಓದ್ಲಿಕ್ಕೆ ಆಗ್ತದ? ಹೇಗೆ ಆಗ್ತದೆ? ನನಗೆ ಓದಕ್ಕೆ ಬರಂಗಿಲ್ಲ. ಹಲ್ಲೆಲೂಯಾ. ನನಗೆ ಒಳ್ಳೆದಾಗಿ ಸಿಂಗ್ ಮಾಡ್ಲಿಕ್ಕೆ ಬರ್ತದ, ಅಂದ್ರೆ ಹಾಡಾಡ್ಲಿಕ್ಕೆ ಬರ್ತದ? ನನಗೆ ಒಳ್ಳೆ ಸ್ವರವೇ ಇಲ್ಲ. ನಾನು ಒಳ್ಳೆ ರೀತಿಯಲ್ಲಿ ಟೀಚಿಂಗ್ ಮಾಡ್ಲಿಕ್ಕೆ ಬರ್ತದ? ನನಗೆ ಆ ಒಂದು ಜ್ಞಾನ ಇಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಯೇಸುವನ್ನ ನಂಬುವುದಕ್ಕಿಂತ ಮುಂಚೆ ನೀನು ಏನಾಗಿದ್ದು ನನಗೆ ಗೊತ್ತಿಲ್ಲ, ಆದ್ರೆ ಕ್ರಿಸ್ತನನ್ನ ನಂಬಿದ ಮೇಲೆ ಕ್ರಿಸ್ತನ ಸಭೆಯಾಗಿ ನೀನು ಮಾರ್ಪಾಡಾಗಿದ್ರೆ ಈ ಸಭೆಯ ಒಳಗಡೆ ದೇವರು ತನ್ನ ನಾನಾ ವಿಧವಾದ ಜ್ಞಾನವನ್ನ ಈ ಸಭೆಯ ಒಳಗಡೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಈ ಸಭೆಯ ಒಳಗಡೆ ಏನನ್ನ ಇಟ್ಟಿದ್ದಾನೆ? ದೇವರು ತನ್ನ ನಾನಾ ವಿಧವಾದ ಜ್ಞಾನವನ್ನು ಇಟ್ಟಿದ್ದಾನೆ. ಬೈಬಲ್ ಹೇಳ್ತದೆ, ಈ ಲೋಕದಲ್ಲಿ ಕ್ರಿಸ್ತನಿಲ್ಲದೆ ಏನೂ ಉಂಟಾಗಲಿಲ್ಲ. ಹಾಗಾದ್ರೆ ಇವತ್ತು ಉಂಟಿಲ್ಲ ಇರೋದು. ಹಲ್ಲೆಲೂಯಾ. ಈ ಸಭೆ ಒಳಗಡೆ ಜ್ಞಾನ ಇದೆ, ಅದಕ್ಕೆ ಹಿಂಗೆ ಹೋಗ್ಬಿಡ್ತೇವೆ. ಜ್ಞಾನ ಇದ್ದದ್ದು ಹೋಗ್ಬಿಟ್ರೆ ಉಪಯೋಗ ಇಲ್ಲ. ಹಲ್ಲೆಲೂಯಾ. ಸಭೆ ಒಳಗಡೆ ಜ್ಞಾನ ಇದೆ, ಆ ಜ್ಞಾನವು ಈಕೆಗೆ ತಿಳಿಬೇಕು. ನಾನು ಸಭೆಯಾಗಿದ್ದೇನೆ, ನನ್ನ ಒಳಗಡೆ ಜ್ಞಾನ ಇದೆ. ಈಗ ನನ್ನ ಹತ್ರ ಒಂದು ಬೈಬಲ್ ಇದೆ. ಮನೆಗೆ ಹೋದ್ರೆ ಸ್ವಾತ್ಯಮ್ಮನ ಹತ್ರ ಒಂದು ನರ್ಸಿಂಗ್ ಬುಕ್ ಇದೆ. ನರ್ಸಿಂಗ್ ಬುಕ್ ನೊಳಗೆ ಅನಾಟಮಿನ ಏನ್ ಬರ್ತದ? ಅನಾಟಮಿ ಬರ್ತದೆ, ಮತ್ತೆ ಬಯಾಲಜಿ ಬರ್ತದ, ಫಿಸಿಕ್ಸ್ ಬರ್ತದೆ, ಎನಿವನ್ ಸಬ್ಜೆಕ್ಟ್ ಬರ್ತದ. ಈಗ ಒಂದು 3 ಬುಕ್ ಇದೆ ಅಂತ ಇಟ್ಕೊಳ್ರಿ. ಆ ಬುಕ್ಕಿನ ಒಳಗೆ, ಅನಾಟಮಿ ಬುಕ್ಕಿನ ಒಳಗೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಥಿಯರಿಯನ್ನ
ಆಪರೇಷನ್ ಆಗಿರ್ಬೋದು, ಮಾನವನ ಸಾರಿದಲ್ಲಿ ಏನೇನಿದೆ, ಹೇಗೇಗಿದೆ ಎಲ್ಲವನ್ನ ಅದರೊಳಗೆ ಚಿತ್ರಿಸಿದ್ದಾರೆ ಆ ಬುಕ್ಕಿನ ಒಳಗೆ. ಆ ಬುಕ್ಕನ್ನ ಈಕೆ ತೆಗೆದು ನೋಡದೆ ಹೋದ್ರೆ ಈಕೆಗೆ ಗೊತ್ತಾಗ್ತದ ಮಾನವನ ಶಾರೀರ ಹೇಗಿದೆ, ಅದಕ್ಕೆ ರೋಗ ಆದ್ರೆ ಹೇಗಾಗ್ತದೆ, ಪುರುಷ ಹೇಗಿದ್ದಾನೆ, ಒಬ್ಬ ಸ್ತ್ರೀ ಹೇಗಿದ್ದಾನೆ, ಕುಟುಂಬದ ಜೀವಿತ ಹೇಗೆ, ಎಲ್ಲವೂ ಕೂಡ ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಈಕೆ ಅದನ್ನ ತೆಗೆದು ಓದದೆ ಹೋದ್ರೆ ಆ ಬುಕ್ಕಿನ ಒಳಗಡೆ ನರ್ಸಿಂಗ್ ಜ್ಞಾನ ಇದೆ, ಆದ್ರೆ ಈಕೆ ಅದು ಓದದೆ ಇರುವ ಕಾರಣ ಈಕೆಗೆ ಆ ಜ್ಞಾನ ಇರುವುದು ಕೂಡ ಗೊತ್ತಿಲ್ಲ. ಅಲ್ಲೇಲೂಯಾ. ಈಗ ಆ ಬುಕ್ಕಿನ ಒಳಗಡೆ ಜ್ಞಾನ ಇರೋದು ಈಕೆ ನೋಡದ ಕಾರಣ ಗೊತ್ತಿಲ್ಲ. ಹಾಗಂತೇಳಿ ಆ ಅನಾಟಮಿ ಬುಕ್ಕಿನ ಒಳಗೆ ಆ ಒಂದು ನರ್ಸಿಂಗ್ ನ ಜ್ಞಾನ ಬರ್ದಿಲ್ವಾ? ಅದ್ರ ಒಳಗಡೆ ಬರೆದಿಟ್ಟಿದೆ, ಆದ್ರೆ ಈಕೆ ನೋಡದ ಕಾರಣ ಈಕೆಗೆ ಗೊತ್ತಿಲ್ಲ. ಹಾಗೆಯೇ ಇವತ್ತು ಈಕೆ ಕ್ರಿಸ್ತನ ಸಭೆ ಆಗಿದ್ರೆ ಈಕೆಯ ಒಳಗಡೆ ದೇವರು ತನ್ನ ನಾನಾ ವಿಧವಾದ ಜ್ಞಾನವನ್ನ ಈಕೆಯ ಒಳಗಡೆ ಇಟ್ಟು ದೇವರು ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಈಕೆಗೆ ಒಂದು ಗೊತ್ತಿಲ್ಲ ಸತ್ಯ, ನಾನು ದೇವರ ಸಭೆ ಆಗಿದ್ದೇನೆ, ನನ್ನ ಒಳಗಡೆ ದೇವರ ನಾನಾ ವಿಧವಾದ ಜ್ಞಾನ ಇದೆ ಅಂತ ಗೊತ್ತಾದ್ರೆ ಆ ಒಂದೊಂದು ಜ್ಞಾನವನ್ನ ಉಪಯೋಗ ಮಾಡಲಿಕ್ಕೆ ನಾವು ಪ್ರಾರಂಭಿಸುತ್ತೇವೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಹಾಗಾದ್ರೆ ಈ ಸಭೆಯಾಗಿರುವ ನಾನು ನೀವೆಲ್ಲರೂ ಏನನ್ನ ನಂಬಬೇಕಂದ್ರೆ ದೇವರು ನನ್ನ ಒಳಗಡೆ ನಾನಾ ವಿಧವಾದ ಜ್ಞಾನ ಇಟ್ಟಿದ್ದಾನೆ. ಒಂದು ಆಮೇಲೆ ಹೇಳೋಣ. ಹಾಗಾದ್ರೆ ಈಗ ಆ ಜ್ಞಾನವನ್ನ ಉಪಯೋಗ ಮಾಡೋದು ನನ್ನ ಕೆಲಸ. ಅಂದ್ರೆ ನನ್ನ ಒಳಗಡೆ ಜ್ಞಾನ ಇಟ್ಟಿದ್ದಾನೆ, ಕುಟುಂಬ ನಡೆಸುವ ಜ್ಞಾನ ಇದೆ, ನಿನಗೆ ಓದುವ ಜ್ಞಾನ ಇದೆ, ಕಲ್ಚರ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಜ್ಞಾನ ಇದೆ, ಒಳ್ಳೆಯ ನಡತೆಯಲ್ಲಿ ನಡೆದುಕೊಳ್ಳಿಕ್ಕೆ ಜ್ಞಾನ ಇದೆ, ನಿನಗೆ ಒಳ್ಳೆದ್ದು ಗೊತ್ತು ಕೆಟ್ಟದ್ದು ಗೊತ್ತು, ಎಲ್ಲಾ ವಿಧವಾದ ಜ್ಞಾನವನ್ನ ಈ ಸಭೆ ಒಳಗಡೆ ದೇವರು ಇಟ್ಟಿದ್ದಾನೆ. ನೀನು ಆ ಜ್ಞಾನವನ್ನ ತೆಗೆದು ಉಪಯೋಗಿಸುವುದು ನಿನ್ನ ಜವಾಬ್ದಾರಿ. ಹಲ್ಲೆಲೂಯಾ. ಓಕೆ, ಅಷ್ಟಕ್ಕೆ ಮಾತ್ರ ಸಂತೋಷ ಪಡದೆ ಇನ್ನೊಂದು ದೊಡ್ಡ ಸಂಗತಿ ಏನಂದ್ರೆ ಈ ಜ್ಞಾನ ಇಟ್ಟಾನಲ್ಲ ಈ ಸಭೆ ಒಳಗೆ ಇಷ್ಟೊಂದು ಜ್ಞಾನ, ಅದರ ಉದ್ದೇಶ ಏನ್ ಗೊತ್ತಾ? ಹೇಳ್ರಿ, ಉದ್ದೇಶ ಏನ್ ಗೊತ್ತಾ? ಹಲ್ಲೆಲೂಯಾ. ಈ ಸಕಲ ಜ್ಞಾನ ದೇವರು ಸಭೆ ಒಳಗೆ ಇಟ್ಟಿದ್ದಾನಲ್ಲ, ಈ ಸಭೆ ಏನ್ ಮಾಡ್ಬೇಕಂದ್ರೆ ಬೈಬಲ್ ಹೇಳ್ತದೆ ಪರಲೋಕದಲ್ಲಿ, ಹೇಳ್ರಿ, ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮುಖಾಂತರ, ಕ್ರೈಸ್ತ ಸಭೆ ಯಾರೀಗ? ಇಲ್ಲಿ ನೋಡುವುದಾದ್ರೆ ಸ್ವಾತ್ಯಮ ಕ್ರೈಸ್ತ ಸಭೆ, ನಾನೊಂದು ಕ್ರಿಸ್ತನ ಸಭೆ. ಹಾಗಾದ್ರೆ ಈಗ ಪರಲೋಕದಲ್ಲಿಯೂ ಮತ್ತು ವಾಕ್ಯ ಹೇಳ್ತದೆ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಸಭೆಯಾಗಿರುವ ನನ್ನಿಂದ, ಸ್ವಾತಿಯಿಂದ, ನಿನ್ನಿಂದ ಜ್ಞಾನ ಕೊಡಬೇಕಾಗಿದೆ. ಹಾಗಾದ್ರೆ ದೇವರ ಉದ್ದೇಶ ಏನು ಗೊತ್ತಾ? ನೀನು ಜ್ಞಾನವಾಗಿ ಈ ಲೋಕದಲ್ಲಿ ಇದ್ದಿ. ದೇವರ ಸಭೆ ಅಂದ್ರೆ ಜ್ಞಾನ ಉಳ್ಳದಾಗಿರಬೇಕು. ದೇವರ ಮಕ್ಕಳಂದ್ರೆ ಎಲ್ಲಾ ವಿಧವಾದ ಜ್ಞಾನವನ್ನ ಪಡ್ಕೊಂಡವರಾಗಿದ್ದೇವೆ. ನಾವು ಮತ್ತೊಬ್ಬರಿಗೆ ಬುದ್ಧಿ ಹೇಳಬೇಕೇ ಹೊರತು, ಮತ್ತೊಬ್ಬರಿಗೆ ಜ್ಞಾನವನ್ನ ಕೊಡಬೇಕೇ ಹೊರತು, ಜ್ಞಾನದ ಭಿಕ್ಷೆಗಾಗಿ ನಾವು ಮತ್ತೊಬ್ಬರ ಹತ್ರ ಹೋಗುವಂತ ದೇವರು ಇಟ್ಟಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರೈಸ್ತ ಸಭೆಯ ಮೂಲಕ ಈ ಎಲ್ಲರಿಗೂ ಆ ಜ್ಞಾನ ಗೊತ್ತಾಗಬೇಕೆಂದು ದೇವರು ಉದ್ದೇಶಿಸಿದರು. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ದೇವರ ಉದ್ದೇಶ ನಿನ್ನ ಮೇಲೆ ನನ್ನ ಮೇಲೆ ಎಷ್ಟು ದೊಡ್ಡದಿದೆ ಅಂದ್ರೆ, ನಾನು ಸುಮ್ಮನೆ ಸಭೆಯಾಗಿ ಉಳ್ಕೊಂಡಿಲ್ಲ, ನಾನು ಇಲ್ಲಿದ್ರೆ ನನ್ನಿಂದ ಒಂದು 10 ಜನಕ್ಕೆ ದೈವಿಕದ ಜ್ಞಾನ ರವಾನೆ ಹಾಕ್ಬೇಕು, ಒಂದು ಎಜುಕೇಶನ್ ನ ಜ್ಞಾನ ಹೋಗ್ಬೇಕು, ಒಂದು ವಿಧೇಯತೆಯ ಜ್ಞಾನ ಹೋಗ್ಬೇಕು, ಪ್ರಾರ್ಥನೆಯ ಜ್ಞಾನ ಹೋಗ್ಬೇಕು, ಒಳ್ಳೆ ನಡವಳಿಕೆಯ ಜ್ಞಾನವನ್ನು ನಾನು ಮತ್ತೊಬ್ಬರಿಗೆ ಸಲ್ಲಿಸಬೇಕಂತೇಳಿ ದೇವರು ನನ್ನನ್ನು ನಿನ್ನ ಸಭೆಯಾಗಿ ಮಾಡ್ಯಾನ. ಹಲ್ಲೆಲೂಯಾ. ಒಂದು ಚರ್ಚ್ ಕಟ್ಟಿದ್ದೇವೆ ನಾವು, ಕಟ್ಟಡದ ಸಭೆ. ಈ ಕಟ್ಟಡದ ಸಭೆ ಮಾಡ್ಲಿಕ್ಕೆ ನಮ್ದು ಉದ್ದೇಶ ಏನು? ಇಲ್ಲಿ ನಾವು ಬರ್ತೇವೆ, ಆರಾಧನೆ ಮಾಡ್ತೇವೆ ಅಂತೇಳಿ ಚೇರ್ಗಳನ್ನ ತಂದಿಟ್ಟಿದ್ದೇವೆ. ಯಾಕೆ ತಂದಿಟ್ಟಿದ್ದೇವೆ? ಚೇರ್ ತರ್ಲಿಕ್ಕೆ ಒಂದು ಉದ್ದೇಶ ಇದೆ. ನಾವು ಚೇರ್ ನಲ್ಲಿ ಕೂತ್ಕೊಳ್ಬೇಕು. ನಾವು ನಮ್ಗೆ ಪೈನ್ ಆದಾಗ ಕೆಳಗಡೆ ಕೂತ್ಕೊಳ್ಳಕ್ ಆಗಲ್ಲ ಅಂದ್ರೆ ಕೂತ್ಕೊಳ್ತೇವೆ. ಫ್ಯಾನ್ ಹಾಕಿದ್ದೇವೆ, ಕೂಲರ್ ಇಟ್ಟಿದ್ದೇವೆ. ಯಾಕೆ ಇಟ್ಟಿದ್ದೇವೆ? ನಮ್ಗೆ ಸೆಕೆ ಆದ್ರೆ ಏನ್ ಮಾಡ್ತೇವೆ? ಗಾಳಿ ಬೇಕು, ಅದಕ್ಕೆ ನಾವು ಫ್ಯಾನ್ ಅನ್ನ ಹಾಕೊಳ್ತೇವೆ. ಹಾಗೆಯೇ ಇದೆಲ್ಲವನ್ನ ಹೇಗೆ ಉದ್ದೇಶ ಪೂರ್ವಕವಾಗಿ ಒಂದು ಕೆಲಸಕ್ಕಾಗಿ ನಾವು ನಿರ್ಮಿಸಿದ್ದೇವೋ, ದೇವರು ಕೂಡ ನಮ್ಮನ್ನ ಸಭೆಯಾಗಿ ಮಾಡುವಾಗ ಈ ಸಭೆ ಅನೇಕರಿಗೆ ಜ್ಞಾನ ಕೊಡುವ ಸಭೆ ಆಗಿರಬೇಕು. ಹಲ್ಲೆಲೂಯಾ. ಅದನ್ನ ಉದ್ದೇಶಿಸಿ ದೇವರು ನನ್ನನ್ನ ನಿಮ್ಮನ್ನ ಇಲ್ಲಿ ಇಟ್ಟಿದ್ದಾನೆ. ಹಾಗಾದ್ರೆ ನಾವು ಕಣ್ಣು ಮುಚ್ಚಿಕೊಂಡು ನಮ್ಮ ಸಭೆಯನ್ನ ಧ್ಯಾನ ಮಾಡೋದಾದ್ರೆ ಈ ಸಭೆ ಒಳಗಡೆ ಎಷ್ಟು ಜ್ಞಾನ ಇದೆಯಪ್ಪ, ಎಂತೆಂತ ಜ್ಞಾನ ಇದೆ. ಕಣ್ಣು ಮುಚ್ಚಿ ನಾವು ನೋಡುವಾಗ ನಾನು ದೇವರ ಸಭೆ, ಓಕೆ. ಕಣ್ಣು ಮುಚ್ಚಿದಾಗ ಈ ಸಭೆಯ ಒಳಗೆ, ಸಭೆ ಎಂಬ ಹೃದಯದಲ್ಲಿ ಏನಿದೆ? ಒಂದು 4 ವಾಕ್ಯ ಇದೆನಾ? 4 ಹಾಡೆ ಇದೆನಾ? ತಂದೆ ತಾಯಿಯ ಕಷ್ಟ ಇದೆನಾ? ನನ್ನ ಮುಂದೆ ಎಜುಕೇಶನ್ ಒಂದು ಗುರಿ ಇದೆನಾ?
ನಾನು ಸೇವೆಯಲ್ಲಿದ್ದೇನೆ, ನಾನು ಕಣ್ಣು ಮುಚ್ಚಿದಾಗ ಸೇವೆಯಲ್ಲಿ ಒಂದು ದೊಡ್ಡ ಗೋಲನ್ನ ಇಟ್ಕೊಂಡಿದ್ದೇನೆ, ಈ ಪಟ್ಟಣವನ್ನು ರಕ್ಷಣೆಗೆ ತರಬೇಕು, ಅನೇಕರಿಗೆ ಸುವಾರ್ತೆ ಹೇಳಬೇಕು, ಏನೋ ದೇವರಿಗಾಗಿ ನಾನು ಸಾಧಿಸಬೇಕು ಅನ್ನುವಂತ ಯಾವ ಭಾವನೆ ಅಥವಾ ನಿರ್ಧಾರಗಳು ಈ ಸಭೆ ಒಳಗಡೆ ಇದೆ ಅನ್ನೋದು ಪ್ರಶ್ನೆ ಇವತ್ತು. ಅಲ್ಲೆಲ್ವಿಯಾ, ದೇವರೇನ ಆತನ ಉದ್ದೇಶ ಮಾಡಿ ಇಟ್ಟಾರ ನಮ್ಮ. ಆದ್ರೆ ಈಗ ನಾವೇನ್ ಮಾಡಿದ್ದೇವೆ, ದೇವರ ಈ ಸಭೆ ಒಳಗಡೆ ಆತನ ಉದ್ದೇಶಗಳನ್ನ ಕಟ್ಟಿ ಬೀಗ ಹಾಕಿ ಇಟ್ಟು ನಾವೇನ್ ಮಾಡಿದ್ದೇವೆ, ನಮ್ಮದೇ ಆದ ಹೊಸ ಉದ್ದೇಶಗಳನ್ನು ಬರಿತಾ ಇದ್ದೇವೆ. ಅಲ್ಲೆಲ್ವಿಯಾ, ನಮ್ಮದೇ ಆದ ರೀಲ್ಸ್ ನ ಜ್ಞಾನಗಳು, ನಮ್ಮದೇ ಆದ ಲೋಕದಲ್ಲಿ ಯಾರೋ ಟೀ ಕುಡಿಯುವಾಗ ಮಾತನಾಡಿದ ಜ್ಞಾನ, ಅಲ್ಲಿ ಯಾರೋ ಹೇಳಿದ್ರು ಸುಳ್ಳು ಹೇಳಿದ್ರೆ ಏನ್ರಿ ಅಲ್ಲಿ ಏನೋ ಆಗ್ಬಿಡ್ತಂತ್ರಿ, ನಾಳೆಗೆ 2012 ಹೇಳಿದ್ರು 2012ಕ್ಕೆ ಏನಾಗ್ತದೆ, ಭೂಮಿ ಎಲ್ಲ ಮುಳುಗಿ ಹೋಗ್ಬಿಡ್ತ, ಭೂಕಂಪ ಆಗ್ತದೆ. ಅಲ್ಲೆಲ್ವಿಯಾ, ಅರ್ಧ ಜನ ದುಡಿಯೋದೇ ಬಿಟ್ಬಿಟ್ರೆ ಅವಾಗ ಅಯ್ಯೋ ಹೋಗ್ತದ ಅಂತ ಬಿಡ್ರಿ ಅಂತೇಳಿ. 2022 ಆಯ್ತು, 12 ಹೋಗಿ 22 ಬಂದು 26ಕ್ಕೆ ಬಂದ್ವಿ, ಭೂಮಿ ಇನ್ನ ಇದೆ. ಅಲ್ಲೆಲ್ವಿಯಾ, ನಾವ್ ಏನ್ ದೇವರ ಜ್ಞಾನವನ್ನ ಬಿಟ್ಟು ಲೋಕದಲ್ಲಿ ಸಿಗುವ ಜ್ಞಾನವನ್ನ ಈ ಸಭೆ ಒಳಗಡೆ ತುಂಬುತ್ತಾ ಇದ್ದೇವೆ. ಅಲ್ಲೆಲ್ವಿಯಾ, ಹಾಗಾದ್ರೆ ನಾನು ಹೇಳ್ತೇನೆ, ದೇವರು ಅಂದ್ರೆ ದೈವಿಕತ್ವ ಇರಬೇಕು. ಹಾಗಾದ್ರೆ ಸಭೆ ಚರ್ಚ್ ಅಂದ್ರೆ ಏನಿದೆ ಇಲ್ಲಿ ಒಳಗಡೆ ಕಟ್ಟಡದಲ್ಲಿ? ಒಂದು ಪುಲ್ಪಿಟ್ ಕಾಣಿಸ್ತಾ ಇದೆ, ನಾವು ಕೀಬೋರ್ಡ್ ಇಟ್ಟಿದ್ದೇವೆ, ಬಾಕ್ಸ್ ಇಟ್ಟಿದ್ದೇವೆ, ಇದನ್ನ ಇಟ್ಟಿದ್ದೇವೆ. ಅದೇ ನೀವು ಇದ್ರ ಬಿಡ್ರಿ, ಒಂದು ಹಾಸ್ಪಿಟ್ಲ್ ಒಳಗಡೆ ಹೋಗ್ರಿ. ಹಾಸ್ಪಿಟ್ಲ್ ಒಳಗಡೆ ಹೋದ ತಕ್ಷಣ ಹೀಗೆ ಅಲ್ಲಿ ಕೂಡ ಒಂದು ಪುಲ್ಪಿಟ್ ಇಟ್ಟು, ಕೀಬೋರ್ಡ್ ಇಟ್ಟು, ಮೈಕ್ ಎಲ್ಲ ಇಟ್ಟು, ಚೇರ್ಸ್ ಎಲ್ಲ ಹಾಕಿ ಹಿಂಗೆ ವಾಕ್ಯ ಬರ್ತಿರ್ತಾರ. ಅಲ್ಲಿ ಏನಿರ್ತದೆ, ಅಲ್ಲಿ ಕೂಡ ಟೇಬಲ್ ಇರ್ತದೆ, ಚೇರ್ಸ್ ಇರ್ತದೆ. ಟೇಬಲ್ ಮೇಲೆ ಹೋದಾಗ ಪಾಸ್ಟರ್ ಕೂತ್ಕೊಂಡಿರಲ್ಲ, ಅಲ್ಲಿ ಒಬ್ಬ ಡಾಕ್ಟರ್ ಕೂತ್ಕೊಂಡಿರ್ತಾರ. ಡಾಕ್ಟರ್ ಪರಿಶುದ್ಧವಾದ ಬೈಬಲ್ ಇಟ್ಕೊಂಡಿರಲ್ಲ, ಅವ್ರದ್ದು ಯಾವ್ದೋ ಒಂದು ಸ್ಟೆಥೋಸ್ಕೋಪ್ ಇಟ್ಕೊಂಡು, ಇಂಜೆಕ್ಷನ್ ಇಟ್ಕೊಂಡು, ಅವ್ರ ಮೆಡಿಸಿನ್ ಇಟ್ಕೊಂಡು ಕೂತಿರ್ತಾರೆ. ಅಲ್ಲೆಲ್ವಿಯಾ, ಯಾವ್ದೋ ಒಂದು ತರಕಾರಿ ಅಂಗಡಿಗೆ ಹೋಗ್ತೀಯ, ಅಲ್ಲಿ ಕೂಡ ಒಂದು ಪುಲ್ಪಿಟ್ಟಿಗೆ ಮೈಕ್ ಇಡ್ತಾರ? ಇಲ್ಲ, ಅಲ್ಲಿ ತರಕಾರಿ ಇಟ್ಕೊಂಡು ಆತ ಬಟ್ಗಳನ್ನ, ತೂಕದ ಒಂದು ಸ್ಕೇಲ್ ಅನ್ನ ಇಟ್ಕೊಂಡಿರ್ತಾನೆ. ಯಾಕೆ? ಆತನ ಕೆಲಸಕ್ಕೆ ಬೇಕಾದದ್ದು. ಹಾಗೆಯೇ ನೀನ್ ದೇವರ ಸಭೆ ಅಂತ ಹೇಳಿದ ಮೇಲೆ ಸಭೆ ಒಳಗಡೆ ಏನನ್ನ ಇಟ್ಕೊಂಡಿದ್ದೆ? ಸಭೆ ಒಳಗಡೆ ದೇವರ ಭಕ್ತಿಯಲ್ಲಿದೆ, ದೇವರ ಪ್ರಾರ್ಥನೆಯಲ್ಲಿದೆ, ದೇವರ ಮೇಲೆ ನಂಬಿಕೆಯಲ್ಲಿದೆ, ದೇವರ ವಾಗ್ದಾನಗಳು ನಿನಗೆ ಎಲ್ಲಿ ಗೊತ್ತಾಗಿದೆ, ಅದೆಲ್ಲವನ್ನು ಏನ್ ಮಾಡಿದ್ದೇವೆ? ಈಗ ಇದನ್ನ ಏನ್ ಮಾಡೋಣ, ಇದೆಲ್ಲ ಸಾಮಾನು ತಗೊಂಡಾಗ ಒಂದು ರೂಮಲ್ಲಿ ಹಾಕ್ಬಿಟ್ಟು ನಾಳೆಗೆ ಏನ್ ಮಾಡೋಣ, ಒಂದು LED ಟಿವಿಯನ್ನ ತಂದು ಹಾಕ್ಬಿಟ್ಟು ಈಗ ಏನ್ ಮಾಡೋಣ, ಒಂದು 2 ಸಿನಿಮಾ ಹಾಕ್ಬಿಡೋಣ, ಚೇರ್ಸ್ ಹಾಕ್ಬಿಡೋಣ. ಅವಾಗ ಯಾರಾದ್ರೂ ಬಂದ್ರೆ ಇದನ್ನ ಚರ್ಚ್ ಅಂತ ಕರೀತಾರೆ, ಥಿಯೇಟರ್ ಅಂತಾರೆ. ಕಾರಣ ಏನು? ಇದು ಸಭೆಯೇ ಆಗಿದ್ರು ಕೂಡ, ಸಭೆಗಾಗಿ ನಿರ್ಮಾಣ ಮಾಡಿದ್ರು ಕೂಡ ಈಗ ಏನ್ ಮಾಡಿದ್ದೇವೆ, ಸಭೆಗೆ ಇರಬೇಕಾದ ಕ್ರಿಯೆ, ಸಭೆಯಲ್ಲಿ ನಡಿಬೇಕಾದ ಕಾರ್ಯಗಳನ್ನೆಲ್ಲ ಕಟ್ಟಿ ಮೂಲೆಯಲ್ಲಿ ಇಟ್ಬಿಟ್ಟು ನಾವ್ ಏನ್ ಮಾಡಿದ್ದೇವೆ, ಈಗ ಸಿನಿಮಾ ಥಿಯೇಟರ್ ಮಾಡ್ಬಿಟ್ಟೇವೆ. ಅಲ್ಲೆಲ್ವಿಯಾ, ಅನೇಕರ ಜೀವಿತ ಏನಾಗಿದೆ ಅಂದ್ರೆ, ಹೇಳಲಿಕ್ಕೆ ನಾನು ಕ್ರಿಸ್ತನ ಸಭೆ ಆಗಿದ್ದೇನೆ, ಆದ್ರೆ ಸಭೆ ಒಳಗಿರತಕ್ಕಂಥ ಎಲ್ಲ ಆಕ್ಟಿವಿಟೀಸ್ ಏನಾಗಿದೆ, ಲೌಕಿಕವಾಗಿ ಇದೆ. ಅಲ್ಲೆಲ್ವಿಯಾ, ನನಗೆ ಪ್ರಾರ್ಥನೆ ಗೊತ್ತಿಲ್ಲ, ನನಗೆ ಭಕ್ತಿ ಗೊತ್ತಿಲ್ಲ, ಆರಾಧನೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದ್ರೆ ಕೇಳಿದ್ರೆ ಹೇಳ್ತೆ, ಯಾರಪ್ಪ ನೀನಂದ್ರೆ ನಾನು ಕ್ರಿಸ್ತನ ಸಭೆ. ಅಲ್ಲೆಲ್ವಿಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ದೇವರು ಹೊರಗಿನ ತೋರಿಕೆಯನ್ನ ನೋಡಿ ಇದು ಕ್ರಿಸ್ತನ ಸಭೆ ಅಂತ ಗುರುತಿಸಲ್ಲ. ಆ ಸಭೆಯ ಒಳಗಿರುವ ನಡತೆ, ಆ ಸಭೆಯ ಒಳಗಿರುವ ಆಲೋಚನೆ, ಅಲ್ಲಿರುವಂತ ಜ್ಞಾನವನ್ನ ನೋಡಿ ಇದು ಕ್ರಿಸ್ತನ ಸಭೆ ಅಂತ ಗುರುತಿಸುವನಾಗಿದ್ದಾನೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ನಾವು ನಮ್ಮನ್ನ ಜಾಗೃತಿ ಮಾಡಿಕೊಳ್ಬೇಕು. ನಾನು ಕ್ರಿಸ್ತನ ಸಭೆ ಅಂತ ಹೇಳೋದಾದ್ರೆ ಈ ಸಭೆಯ ಒಳಗಡೆ ದೇವರ ಜ್ಞಾನ ತುಂಬಿದೆನಾ, ದೇವರ ಕ್ರಿಯೆಗಳು ಉಂಟಾ, ನಾನು ಯಾರ ಹತ್ರ ಕೂತ್ಕೊಂಡಾಗ ದೇವರ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಗೊತ್ತಾ, ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ನನಗೆ ಗೊತ್ತ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಮುಂದೆ ಹಲ್ಲೆಲೂಯಾ. ದೇವರು ಉದ್ದೇಶಪೂರ್ವಕವಾಗಿ ನಮ್ಮ ಸಭೆಯನ್ನಾಗಿ ಮಾಡಿ ಅನೇಕ ರೀತಿಯಾದ ನಾನಾ ರೀತಿಯಾದ ಜ್ಞಾನಗಳನ್ನ ಕೊಟ್ಟು, ವಾಕ್ಯ ಹೇಳ್ತದೆ, ದೇವರ ಸಾನ್ನಿಧ್ಯಕ್ಕೆ ಸೇರುವುದಕ್ಕೆ ನಮಗಿರುವ ಭರವಸೆಯುಳ್ಳ ಧೈರ್ಯವು ಕ್ರಿಸ್ತನಲ್ಲಿಟ್ಟಿರುವ ನಂಬಿಕೆ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಗಿದೆ. ಕ್ರಿಸ್ತನಲ್ಲಿ ನಂಬಿಕೆ ಇಡುವಂಥದ್ದು, ನಾನು ದೇವರನ್ನು ನಂಬಿನ್ರಿ ಅಂತೇಳಿ ಈಸಿಯಾಗಿ ಹೇಳ್ತೇವೆ. ಆದ್ರೆ ನಿನ್ನ ನಂಬಿಕೆ ಎಷ್ಟು ಬದಲಾವಣೆ ಮಾಡ್ತಂದ್ರೆ ನಿನ್ನನ್ನ ದೇವರ ಮನೆಯಾಗಿ ಮಾರ್ಪಡಿಸ್ತೀವಿ. ಕಾಮನ್ ಮನೆ ಯಾವುದೊಂದು ಗುಡಿಸಲಾಗಿದ್ದಿರ್ಬೋದು, ಆದ್ರೆ ನಾನು ಕ್ರಿಸ್ತನನ್ನ ನಂಬಿದ್ದೇನೆ ಅಂದಾಗ ನಿನ್ನ ಶಾರೀರ ಹುಣ್ಣು ತುಂಬಿಕೊಂಡಿರ್ಲಿ, ರೋಗ ತುಂಬಿಕೊಂಡಿರ್ಲಿ, ದಾರಿದ್ರತನ ಇರ್ಲಿ, ಕರಗಿರು, ನೀನು ನೋಡಕ್ ಚೆನ್ನಾಗಿರ್ಬೇಡ ಪರವಾಗಿಲ್ಲ, ಆದ್ರೆ ನೀನು ಕ್ರಿಸ್ತನನ್ನ ನಂಬಿದಾಗ ನೀನು ದೇವರ ಆಲಯ ಆಗಿ ಬದಲಾಗ.
ಹಲ್ಲೆಲೂಯಾ. ನಿನ್ನ ಹೊರಗಿನ ತೋರಿಕೆನ ದೇವರು ನೋಡಲ್ಲ, ಒಳಗಿನ ನಂಬಿಕೆಯನ್ನ ನೋಡಿ ದೇವರು ನಿನ್ನ ಒಳಗೆ ಪ್ರವೇಶ ಮಾಡಲಿಕ್ಕಿದ್ದಾನೆ. ಯಾವಾಗ ದೇವರ ಆತ್ಮ ನಿನ್ನಲ್ಲಿ ಬರ್ತಾನೋ ನೀನು ದೇವರ ಗುಡಿಯಾಗಿ ಬದಲಾಗುತ್ತಿ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ವಚನ ಹೇಳಿದ್ದನ್ನ ಮರ್ತೋಗ್ಬಾರ್ದು. ನಾವೇನಾಗಿದ್ದೇವೆ? ಜ್ಞಾನ ಉಳ್ಳವರಾಗಿದ್ದೇವೆ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜತ್ವಗಳ ಮೇಲೆಯೂ. ದೇವರು ನಮ್ಮ ಸಭೆ ಅಂದ ತಕ್ಷಣ ನಮ್ಗೆ ಎಂತ ಅಥಾರಿಟಿ ಇದೆ, ನಮ್ಗೆ ಏನ್ ಪವರ್ ಆಗಿ ದೇವರು ಮಾಡಿದಾರೆ ಅರ್ಥ ಮಾಡ್ಕೊಡ್ರಿ. ವಾಕ್ಯ ನಾವು ಹೋರಾಡೋದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ಲೋಕದವರು ಮನುಷ್ಯರ ಜೊತೆ ಜಗಳ ಮಾಡ್ತಾರ, ಮನುಷ್ಯರ ಜೊತೆ ಫೈಟ್ ಮಾಡ್ತಾರ, ಮನುಷ್ಯರ ಆಸ್ತಿ ಕಸ್ಕೊಳ್ಳಿಕ್ಕೆ ನೋಡ್ತಾರ, ಮನುಷ್ಯರ ಅಂತಸ್ತಿನ ಮೇಲೆ ಆಸೆ ಇರ್ತಾರ, ಮನುಷ್ಯರ ಸೌಂದರ್ಯದ ಮೇಲೆ ಆಸೆ ಇರ್ತಾರ. ಆದ್ರೆ ನೀವು ದೇವರ ಸಭೆ ಆಗಿರುವ ಕಾರಣ ನಮ್ಮ ಆಲೋಚನೆ ಬದಲಾಗಬೇಕು, ನಮ್ಮ ನೋಟ ಬದಲಾಗಬೇಕು, ನಮ್ಮ ಯುದ್ಧಗಳು ಬದಲಾಗಬೇಕು. ಸತ್ಯವೇದ ಹೇಳುತ್ತದೆ, ನಾವು ಮನುಷ್ಯನ ಸಂಗಡ ಯುದ್ಧ ಮಾಡುವವರಲ್ಲ. ಹಲ್ಲೆಲೂಯಾ. ಮನುಷ್ಯರನ್ನ ದ್ವೇಷಿಸ್ಲಿಕ್ಕಾಗಿ ದೇವರು ನಮ್ಮನ್ನ ಕರೆದಿಲ್ಲ. ಮನುಷ್ಯರನ್ನ ಪ್ರೀತಿಸ್ರಿ, ನಿನ್ನಂತೆ ನಿನ್ನ ನೆರೆಹೊರೆಯವರನ್ನ ಪ್ರೀತಿ ಮಾಡು. ಹಾಗಾದ್ರೆ ನಾವು ಯಾರ ಸಂಗಡ ಹೋರಾಟ ಮಾಡ್ತೇವೆ? ಬೈಬಲ್ ಹೇಳ್ತದೆ, ನೀವು ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಅಂಧಕಾರ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೈನ್ಯ ಮೇಲೆ ಹೋರಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಕೆಲವು ಕ್ರೈಸ್ತ ಕುಟುಂಬಗಳಲ್ಲಿ ನಾನ್ ಸಭೆ ಅಂತ ಎದೆ ತಟ್ಟಿ ಹೇಳ್ತಾ ಇರುವಂತ ಕೆಲವು ಕುಟುಂಬಗಳಲ್ಲಿ ಕೂಡ ಇವತ್ತು ಪರಿಸ್ಥಿತಿಗಳು ಬದಲಾಗಲ್ಲ. ಕುಟುಂಬದಲ್ಲಿ ಸಮಾಧಾನ ದೊರಕಲ್ಲ. ಮಾಟ ಮಂತ್ರದ ಕ್ರಿಯೆಗಳಂತೂ ಮುಗಿಯೋದೇ ಇಲ್ಲ. ಇಲ್ಲಿ ಒಬ್ರು ಎದ್ರೆ ಅಲ್ಲೊಬ್ರು ಬಿಡ್ತಾರ, ಇಲ್ಲೊಬ್ರು ನಗಾಡ್ತಾ ಇದ್ರೆ ಅಲ್ಲೊಬ್ರು ದುಃಖ ಪಡ್ತಾರೆ. ಕಾರಣ ಏನಂದ್ರೆ ಸಭೆ ಅಂತ ಹೇಳ್ತಾ ಇದ್ದೇವೆ, ಸಭೆಯ ನಿಯಮ ಗೊತ್ತಿಲ್ಲ, ಸಭೆ ಒಳಗೆ ಇರಬೇಕಾದ ಕ್ರಿಯೆಗಳು ಗೊತ್ತಿಲ್ಲ, ಸಭೆಗೆ ದೇವರು ಕೊಟ್ಟ ನಾನಾ ವಿಧವಾದ ಜ್ಞಾನ ಗೊತ್ತಿಲ್ಲ, ಗೊತ್ತಾಗಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಿದ್ರೆ ಹೋರಾಟ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯ ಹೋರಾಟ ಮಾಡ್ತಾನೆ. ಜೀವಿತ ಬದುಕಿರುವವರೆಗೆ ಹೋರಾಟ ತಪ್ಪಿದ್ದಲ್ಲ. ಹಲ್ಲೆಲೂಯಾ. ಅನ್ಯನಾಗಿರೋ ದೇವರ ಮಗ ಆಗಿರೋ ಹೋರಾಟ ಇದೆ. ಆದ್ರೆ ಲೋಕದವರು ಹೋರಾಟ ಮಾಡೋದು ಬೇರೆ, ದೇವರ ಸಭೆಯಾಗಿರುವ ನಾನು ನೀನು ಹೋರಾಟ ಮಾಡೋದು ಬೇರೆ. ನಾನ್ ಸಭೆ ಅಂತ ಕೆಲವು ಕ್ರೈಸ್ತರು ಹೇಳ್ತಾ ಇದ್ರು, ಹೋರಾಟ ಮಾತ್ರ ಲೋಕದವರಂತಿದೆ. ಹಲ್ಲೆಲೂಯಾ. ಅರ್ಥ ಆಗ್ತದ? ನಾನ್ ಸಭೆ ಆಗಿದ್ದೇನೆ ನಂಬಿಕೆ ಅಂತ ಹೇಳ್ತಾರೆ, ಆದ್ರೆ ಯಾವ್ದಾದ್ರು ಸಮಸ್ಯೆ ಬಂದಾಗ ಹೋರಾಟ ಮಾಡೋದು, ನಂಬಿಕೆ ಇಲ್ಲದವನು ಹೇಗೆ ಹೋರಾಡ್ತಾನೋ ಈ ನಂಬಿಕೆಯೊಳಗೆ ಹಾಗೆ ಹೋರಾಡ್ತಾ ಇದ್ದಾನೆ. ಅದಕ್ಕೆ ಅವನಂತೆ ಇವನ ಜೀವಿತ ಇದೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ನಾನಾ ವಿಧವಾದ ಜ್ಞಾನದಲ್ಲಿ ಇದು ಒಂದು ಜ್ಞಾನ. ನಿಮ್ಗೆ ಚೆನ್ನಾಗಿ ನೆನಪಿಡ್ಲಿ, ನೀವು ಹೋರಾಡೋದು ಕಣ್ಣಿಗೆ ಕಾಣದೇ ಇರುವ ದುರಾತ್ಮ ಸೈನ್ಯಗಳ ಮೇಲೆ. ಹಲ್ಲೆಲೂಯಾ. ಸ್ವಾತ್ಯಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾಳೆ, ಆಕೆ ಏನೋ ಸಮಸ್ಯೆ ಮಾಡ್ತಾಳಂದ್ರೆ ಲೋಕದ ಮನುಷ್ಯ ಏನ್ ಮಾಡ್ತಾರೆ, ಯಾಕೆ ನನ್ನ ಮನೆಗೆ ನೀನು ಕಷ್ಟ ಕೊಡ್ತೇನೆ, ನಮ್ಮ ಮೇಲೆ ಯಾಕೆ ಬಂದಂತೆ ಜಗಳ ಮಾಡ್ತಾನೆ. ಈಗ ನಾನೊಂದು ಸಭೆ ಆಗಿದ್ದೇನೆ, ನನಗೆ ವಿರುದ್ಧವಾಗಿ ಅವರು ಕ್ರಿಯೆ ಮಾಡುವಾಗ ನಾನು ಆ ರೀತಿಯಾಗಿ ಹೋಗಿ ಯಾಕೆ ನನಗೆ ಜಗಳ ಮಾಡ್ತೇನೆ, ನನ್ನ ಬಗ್ಗೆ ಕೇಳಿ ಯಾಕೆ ಬಯಸ್ತೀಯ ಅಂತ ಹೇಳುವಂತ ನಮಗೆ ನೀತಿ ಕೊಟ್ಟಿಲ್ಲ ದೇವರು, ಆ ಜ್ಞಾನ ಕೊಟ್ಟಿಲ್ಲ. ನಮಗಿರುವ ಜ್ಞಾನ ಸ್ವಾತಿಯ ಹೃದಯವನ್ನ ಬದಲಾಯಿಸು ಸ್ವಾಮಿ ಅಂತ ಪ್ರಾರ್ಥನೆ ಮಾಡುವಂಥದ್ದು ಸಭೆಯ ಜ್ಞಾನ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಾಗಿ ಕೆಲವರು ಏನ್ ಮಾಡ್ತಾ ಇದಾರೆ, ಪ್ರಾರ್ಥನೆಯ ಆಯುಧನ ಉಪಯೋಗ ಮಾಡಲ್ಲ, ಮಾತಿನ ಆಯುಧನ ಉಪಯೋಗ ಮಾಡ್ತಾರೆ. ನಾನ್ ನೋಡಾಮೇಲೆ ನಾನು ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ ಅಂದ್ರೆ ನಿನ್ ಸಭೆಯಾಗಿಯೂ ನೀನು ಹೊರಗಿನ ಮನುಷ್ಯನಂತೆ ನಿನ್ನ ಜೀವಿತ ಇದೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ದೇವರ ಸಭೆಯ ಒಳಗಡೆ ನಾನಾ ವಿಧವಾದ ಜ್ಞಾನ ಇಟ್ಟಿದ್ದಾನೆ. ನೀವು ಲೋಕದವರಿಗೂ ರಾಜರಿಗೂ ಅಧಿಕಾರಿಗಳಿಗೂ ಪರಲೋಕದಲ್ಲಿ ಅಂತ ಹೇಳ್ತದ. ಅವರಿಗೆ ಜ್ಞಾನ ಹೇಳಬೇಕು ಅಂತ ಸಭೆಯನ್ನಾಗಿ ಮಾಡಿದ್ರೆ ನಿನಗೇ ಗೊತ್ತಿಲ್ಲ ಹೇಗೆ ಬದುಕಬೇಕಂತ, ನೀನ್ ಹೇಗೆ ಮತ್ತೆ ಜ್ಞಾನ ಹೇಳ್ತೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಈ ಜ್ಞಾನ ಏನಂದ್ರೆ ನೀನು ಆತ್ಮೀಯವಾಗಿ ಹೋರಾಡ್ಬೇಕು. ಹೇಳ್ರಿ, ಆತ್ಮೀಯವಾಗಿ ಹೋರಾಡಬೇಕು. ಆತ್ಮೀಯವಾಗಿ ಹೋರಾಡಬೇಕಂದ್ರೆ ಆತ್ಮೀಯವಾಗಿ. ಹಲ್ಲೆಲೂಯಾ. ಹಾಗಾದ್ರೆ ನಾನ್ ಕೇಳುದು, ನೀನ್ ಸಭೆ ಅಂತ ಹೇಳಿದ್ರು ನೀನ್ ಜೀವನನ ಹೇಗೆ ಫೇಸ್ ಮಾಡಬೇಕು, ಹೇಗೆ ನಾನು ಈ ಸಮಸ್ಯೆಯಿಂದ ಹೊರಗೆ ಬರಬೇಕು, ಹೇಗೆ ಈ ಪರಿಸ್ಥಿತಿಯಿಂದ ನನ್ನನ್ನು ಬಿಡಿಸ್ಕೊಳ್ಳೋದು, ಅಥವಾ ಹೇಗೆ ಈ ಪರಿಸ್ಥಿತಿಯನ್ನು ನನ್ನ ಕುಟುಂಬದಿಂದ ಹೊರ ಹಾಕೋದು ಅನ್ನುವುದಕ್ಕೆ ನಿನ್ನ ಪ್ರಯತ್ನ ದೇವರ ಸಭೆಯ ಜ್ಞಾನದಲ್ಲಿ ಹೋಗ್ಬೇಕು. ಲೋಕದ ಜ್ಞಾನದಲ್ಲಿ ನೀನೇನೇ ಪ್ರಯತ್ನ ಪಟ್ಟರು ನಿನ್ನ ಮನೆಯಲ್ಲಿ ಅಥವಾ ಮನಸ್ಸಲ್ಲಿರುವ ಸಮಸ್ಯೆ ಅದು ಹೊರಗೆ ಹೋಗಲ್ಲ. ಹಲ್ಲೆಲೂಯಾ. ಅಥವಾ ಆ ಸಮಸ್ಯೆಗೆ ಲೋಕದಲ್ಲಿರುವ 1000 ಜನ ಜ್ಞಾನ ಉಳ್ಳವರು ಅನ್ನಿಸ್ಕೊಂಡವ್ರು, ಹಿರಿಯರು ಅನ್ನಿಸ್ಕೊಂಡವ್ರು ಬಂದು ಎಷ್ಟೇ ಪಂಚಾಯತಿ ಹಚ್ಚಿದ್ರು ಕೂಡ ಆ ಸಮಸ್ಯೆ ಬಗೆಹರಿಲ್ಲ. ಕಾರಣ
ಅದು ಸಭೆಗೆ ಬಂದ ಸಮಸ್ಯೆ, ಅದು ಲೋಕದ ಜ್ಞಾನದಿಂದ ಬಿಡುಗಡೆ ಆಗಿದೆ. ಹಲ್ಲೆಲೂಯಾ. ಸಭೆಗೆ ಅಂದ್ರೆ ಈ ಚರ್ಚಿಗೆಲ್ಲ, ನೀನ್ ಸಭೆ ದೇವರ ಸಭೆ ಆಗಿದ್ದೀಯಾ, ನಿನಗೆ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಲೋಕದ ರೀತಿಯಲ್ಲಿ ನೀನು ಬಿಡುಗಡೆ ಹೊಂದಕ್ಕಾಗಲ್ಲ, ದೈವಿಕವಾದ ಜ್ಞಾನದಲ್ಲಿ ಬಿಡುಗಡೆ ಹೊಂದಬೇಕು. ಅದಕ್ಕೆ ಮೊದಲನೇದಾಗಿ ಪ್ರಾರ್ಥನೆ ಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಸಭೆ, ಕ್ರೈಸ್ತಿಯ ಸಭೆಯಿಂದ ಎಲ್ಲರಿಗೂ ಜ್ಞಾನ ಹೋಗ್ಬೇಕಂತ. ಇವತ್ತು ನಾವು ಸಭೆ ಅಂತ ಹೇಳ್ಕೊಂಡು ಇಡೀ ಊರವರೆಲ್ಲ ನಮ್ಗೆ ಜ್ಞಾನ ಹೇಳುವಂತೆ ನಾವು ಬದುಕ್ತಾ ಇದ್ರೆ, ನಾನೊಂದು ಪ್ರಶ್ನೆ ಹೇಳ್ತೇನೆ, ನಾವು ಎಂತ ಸಭೆ ಆಗಿದ್ದೇವೆ ಹಾಗಾದ್ರೆ? ಓಕೆ, ಇನ್ನೊಂದು ವಚನ ಓದೋಣ. 1 ಪೇತ್ರ 1ನೇ ಅಧ್ಯಾಯ 12ನೇ ವಚನ ಓದ್ರಿ. ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದೇರೆಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ. ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯ ಬಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು. ಗಟ್ಟಿಯಾಗಿ ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಆ ವಾಕ್ಯ ನಾವು ನೋಡಿದ್ವಿ. ಪರಲೋಕದಲ್ಲಿ ರಾಜರಿಗೂ ಅಲ್ಲ, ರಾಜ ಅಧಿಕಾರಿಗಳಿಗೂ ಕ್ರೈಸ್ತಿಯ ಸಭೆಯಿಂದ ಜ್ಞಾನ ಗೊತ್ತಾಗ್ಬೇಕಂತ, ಪ್ರಕಟವಾಗಬೇಕಂತ. ಹೇಗೆ ವಚನ ಹೇಳ್ತದೆ, ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧ ಮಾಡಲ್ಪಟ್ಟಿದೆ. ಏನನ್ನ? ದೈವಿಕವಾದ ಜ್ಞಾನವನ್ನ, ದೇವರ ಕೃಪೆಯನ್ನ, ಸಿಲುಬೆಯಲ್ಲಿ ಆದಂತ ಜಯವನ್ನ, ಪವಿತ್ರಾತ್ಮನಿಂದ ನಮಗೆ ಸುವಾರ್ತೆ ಹೇಳಲ್ಪಟ್ಟಿದೆ. ನಾನು ನೀನು ನಂಬಿದ್ದೇವೆ, ಈಗ ನಾವು ದೇವರ ಸಭೆ ಆಗಿದ್ದೇವೆ. ಆದ್ರೆ ಬೈಬಲ್ ಹೇಳ್ತದೆ, ದೇವದೂತರಿಗೂ ಈ ಸಂಗತಿಗಳನ್ನ ಲಕ್ಷ್ಯ ಬಿಟ್ಟು ನೋಡಬೇಕೆಂದು ಅಪೇಕ್ಷೆ ಉಂಟು. ನಾವು ಏನನ್ನ ಹೊಂದಿಕೊಂಡಿವಲ್ಲ, ರಕ್ಷಣೆ ಅನ್ನುವಂಥ ಜೀವಿತ, ನಾವು ಸಭೆಯಾಗಿ ಏನ್ ಮಾರ್ಪಾಡಾಗಿದ್ದೇವೆ, ಈ ಸಂಗತಿಯನ್ನ ದೇವದೂತರು ನೋಡ್ಬೇಕಂತ ಬಯಸ್ತಾರಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಫೆಸ 3:10 ಓದ್ಕೊಂಡ್ವಿ. ಏನಂತ ಓದ್ಕೊಂಡ್ವಿ ಅಂದ್ರೆ ವಚನ ಹೇಳ್ತದೆ, ಕ್ರಿಸ್ತನ ಸಭೆಯಿಂದ ಪರಲೋಕದಲ್ಲಿ ರಾಜ್ಯಾಧಿಕಾರಿಗಳಿಗೆ ಗೊತ್ತಾಗ್ಬೇಕು. ದೇವರ ಜ್ಞಾನ ನೋಡ್ರಿ, ದೇವದೂತರಿಗೆ ತಿಳಿಯದ ಅನೇಕ ಜ್ಞಾನವನ್ನ ಕ್ರಿಸ್ತನ ಸಭೆಯ ಒಳಗಡೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ ಅಂದ್ರೆ, ದೂತರಿಗೂ ಅರ್ಥವಾಗದು. ಸತೀಶ್ ಪಾಸ್ಟರ್ ಸಾಂಗ್ ಬರ್ದು, ದೂತರೇ ಮಾಡದ ಈ ದಿವ್ಯ ಸೇವೆಯ ಯಾಕೆ ನನಗೆ ಕೊಟ್ಟೆ. ದೂತರು ಬಂದು ಸ್ವಾರ್ಥ ಹೇಳ್ತಾರ? ಇಲ್ಲ. ನಾನು ಹೇಳ್ತಾ ಇದ್ದೇನೆ, ಹಾಗಾದ್ರೆ ದೂತರು ಮಾಡಕ್ ಆಗದೆ ಇರೋ ಕೆಲಸನ ಒಬ್ಬ ಆಜ್ಞಾರಿ ಮನುಷ್ಯನಿಗೆ ದೇವರು ಕೊಟ್ಟಾನಂದ್ರೆ, ಈ ಸಭೆಯನ್ನ ದೇವರು ಹೆಂಗೆ ತೀರ್ಮಾನ ಮಾಡಿ ಕಟ್ಟಿರ್ಬೇಕು. ಅದಕ್ಕೆ ವಾಕ್ಯ ಹೇಳ್ತದೆ, ದೇವದೂತರಿಗೂ ನಮಗೂ ಸ್ವಲ್ಪವೇ ವ್ಯತ್ಯಾಸ ಇದೆ ಅಂತ ನಾನು ಅನ್ಕೊಳ್ತೇನೆ. ದೇವದೂತ ಸುವಾರ್ತೆ ಹೇಳಲ್ಲ, ಸ್ವಾಮಿಯ ಒಂದು ಸಂಗತಿಗಳನ್ನ ತಂದು ಜಸ್ಟ್ ಒಂದು ಮೆಸೇಜ್ ಏನಾರ ಪಾಸ್ ಮಾಡಿದ್ರೆ ಮಾಡಿ ಹೋಗ್ತಾರೆ. ಹಲ್ಲೆಲೂಯಾ. ಆದ್ರೆ ನಾವು ಯೇಸು ಕ್ರಿಸ್ತನ ಚರಿತ್ರೆಯನ್ನೇ ಸಾರ್ತಾ ಇದ್ದೇವೆ. ಯೇಸು ಕ್ರಿಸ್ತನೇ ನಿನ್ನ ಒಳಗಡೆ ಇದ್ದಾನೆ, ದೇವದೂತನ ಒಳಗಡೆ ಇಲ್ಲ. ಬೈಬಲ್ ಅಲ್ಲಿ ಎಲ್ಲೂ ಕೂಡ ದೇವದೂತನ ಒಳಗಡೆ ಕ್ರಿಸ್ತನ ಜೀವಿಸ್ತಾನಂತ ಬರೆದಿದ್ಯಾ? ದೇವದೂತನ ಒಳಗಡೆ ದೇವರು ಜೀವಿಸ್ತಾನಂತ ಬರೆದಿದ್ಯಾ? ಎಲ್ಲಾದ್ರೂ ವಾಕ್ಯ ಹೋದ್ರೆ ಆದಿ ಕಾರಣದಿಂದ ಪ್ರಕಟಣೆವರೆಗೆ ದೇವದೂತನು ನನ್ನ ಆಲಯ ಆಗಿದ್ದಾನಂತ ಬರ್ದಾನ ದೇವರು? ಇಲ್ಲ. ಆದ್ರೆ ಮನುಷ್ಯನನ್ನ, ನಂಬಿಕೆ ಮನುಷ್ಯನನ್ನ ನೋಡಿ ದೇವರು ಹೇಳ್ತಾನ, ಈತನು ನನ್ನ ಆಲಯ, ನಾನು ಇವನ ಒಳಗಡೆ ಇದ್ದೇನೆ. ಆತನ ಸಂಗಡ ನಾನು ಕೂತ್ಕೊಳ್ತೇನೆ, ಆತ ನನ್ನ ಸಂಗಡ ಕೂತ್ಕೊಳ್ತಾನೆ, ನಾವು ಇಬ್ರು ಜೊತೆಯಾಗಿ ಊಟ ಮಾಡ್ಲಿಕ್ಕಿದ್ದೇವೆ. ಅರ್ಥ ಮಾಡ್ಕೊಳ್ಬೇಕು, ನಾವು ಎಷ್ಟು ಸ್ಪೆಷಲ್ ಆಗಿ ಇದ್ದೇವೆ ಈ ಲೋಕದಲ್ಲಿ. ಗಟ್ಟಿಯಾಗಿ ಹಲ್ಲೆಲೂಯಾ. ಕ್ರಿಸ್ತ ಸಭೆಯ ಮೂಲಕ ಬೇಕೆಂಬುದನ್ನು ಉದ್ದೇಶಿಸಿದ್ದನು. ಅಂದ್ರೆ ದೇವದೂತರು ಕೆಲವು ಸಂಗತಿ ಗೊತ್ತಿಲ್ಲದ ಕಾರ್ಯಗಳು ನಿನಗೆ ಗೊತ್ತಿದೆ, ಅಷ್ಟು ವಿಧವಾದ ಜ್ಞಾನವನ್ನ ದೇವರು ತನ್ನ ಸಭೆ ಒಳಗಡೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಯಾವಾಗಲೂ ನಮ್ಮನ್ನ ನೋಡಿ ನಾವು, ಅಯ್ಯೋ ನನಗೆ ಅದು ಬುದ್ಧಿ ಇಲ್ಲ, ಇದು ಬುದ್ಧಿ ಇಲ್ಲ, ಅದು ಮಾಡಕ್ಕಾಗಲ್ಲ, ಇದು ಮಾಡಕ್ಕಾಗಲ್ಲ, ಸಣ್ಣದಾಗಿ ಎಣಿಸಬಾರ್ದು. ದೇವ್ರು ಹೇಳ್ತಾನ, ನೀನ್ ನನ್ನ ಸಭೆ, ನಿನ್ನ ಒಳಗಡೆ ನನ್ನ ನಾನಾ ವಿಧವಾದ ಜ್ಞಾನ ಇಟ್ಟಿದ್ದೆ. ಹಲ್ಲೆಲೂಯಾ. ಅನೇಕ ವಿಧವಾದ ಜ್ಞಾನ ಇದೆ. ನೀನ್ ಚಿಂತೆ ಮಾಡಬೇಕಾಗಿರೋದು, ಆ ಜ್ಞಾನವನ್ನ ನಾನು ಹೇಗೆ ಬಳಕೆ ಮಾಡಿಕೊಳ್ಳಿ, ನಾನು ಉಪಯೋಗ ಮಾಡಬೇಕು, ನಾನು ಪ್ರಖ್ಯಾತಿಗೊಳ್ಬೇಕು, ನಾನು ದೇವರ ಸುವಾರ್ತೆನೆ ಹೇಳಬೇಕು, ನನ್ನ ಕುಟುಂಬದಲ್ಲಿ ನಾನು ಒಂದು ಪ್ರಜ್ವಲವಾಗಿ, ಅಂದ್ರೆ ಉಜ್ಜೀವನದ ಬೆಳಕಾಗಿ ನಾನು ಇರಬೇಕಂತ ನೀನು ಬಯಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲ 9ನೇ ವಚನ ಓದ್ರಿ. ಹಾಗೆ
ಸ್ವಲ್ಪ ಇದು. ನಾನು ಹಾ. ಕ್ರಿಸ್ತನ ಅಪ್ರೇಮೇಯವಾದ ಐಶ್ವರ್ಯದ ವಿಷಯವಾದ ನೋಡ್ರಿ, ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಶುಭ ಸಮಾಚಾರವನ್ನ ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಹಾ. ಪ್ರಕಟವಾಗುವ ವಿಧ ಎಂತದೆಂದು ಆದಿಯಿಂದ ಮರೆಯಾಗಿದ್ದಂತ ಒಂದು ಮರ್ಮ ಪ್ರಕಟವಾಗುವ ವಿಧ ಎಂತದೆಂಬುದನ್ನು ತಿಳಿಸುವ ಹಾಗೆಯೂ ದೇವ ಜನರೊಳಗೆ ಜನರ ಒಳಗಡೆ ಅತ್ಯಲ್ಪನಾದ ನನಗೆ ಬಹಳ ಜ್ಞಾನವುಳ್ಳವನಾದ ನನಗೆ ಅಂತ ಬರ್ತಾನ. ಅತ್ಯಲ್ಪ ಜ್ಞಾನ ಅಂದ್ರೆ ಬಹಳ ಕಡಿಮೆ ಜ್ಞಾನವುಳ್ಳವನಾದ ನನಗೆ ಅನುಗ್ರಹಿಸೋಣವಾಯಿತು. ನೋಡ್ರಿ, ವಾಕ್ಯ ಹೇಳ್ತದೆ, ಇದುವರೆಗೆ ಮರ್ಮ ಆಗಿಟ್ಬಿಡದೆ ಯಾರಿಗೂ ಗೊತ್ತಿಲ್ಲ ಈ ಸತ್ಯ. ಅಂತ ಸತ್ಯನ ಹೇಳಲಿಕ್ಕೆ ಎಂತವರನ್ನ ದೇವರು ಆರಿಸ್ಕೊಂಡಾನಂದ್ರೆ, ಜ್ಞಾನದಲ್ಲಿ ಅತಿ ಅಲ್ಪ ಜ್ಞಾನ ಉಳ್ಳಂತವನನ್ನ ಆರಿಸಿಕೊಂಡು ದೇವರು ಒಂದು ಸಭೆಯಾಗಿ ಮಾಡಿ ಆ ಸಭೆಯ ಒಳಗಡೆ ತನ್ನ ಅಪ್ರಮೇಯವಾದ ಜ್ಞಾನವನ್ನು ಇಟ್ಟು, ನೀನು ಹೋಗ್ ಮಗ, ಈಗ ನೀನು ಎಲ್ಲಾ ಜ್ಞಾನವನ್ನ ಬೋಧಿಸಿ. ನಾನು ಹೇಳ್ತೇನೆ, ನಾನು ಸೇವೆಗೆ ಬರುವುದಾದ್ರೆ ಏನೋ ದೊಡ್ಡ ತಲಾಂತ ಹೊತ್ಕೊಂಡು ಬಂದಿಲ್ಲ. ದೇವರನ್ನು ನಂಬಿ ಒಂದು ಸಭೆಯಾಗಿ ನಾನು ಬಂದಾಗ, ದೇವರ ಸಭೆ ಅಂತ ನಾನು ನಂಬಿ ದೇವರ ಚಿತ್ತದಂತೆ ನಾನು ಬದುಕಬೇಕಂತ ನಿರ್ಧಾರ ಮಾಡಿದ್ರೆ, ಆ ಸಭೆ ಒಳಗೆ ಇಟ್ಟಂತ ಒಂದೊಂದು ಜ್ಞಾನವನ್ನ ದೇವರು ತೆರೆದು ಕೊಡ್ತಾನೆ. ಆವಾಗ ನಮ್ಮ ಕೆಪಾಸಿಟಿಗೆ ಮೀರಿದ ರೀತಿಯಲ್ಲಿ ನಾವು ಬದುಕಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ಆಶ್ಚರ್ಯ ಪಡುವ, ಎಲ್ಲಿ ಬಂದಪ್ಪ ಇತ್ತು ಈ ತರ ಜ್ಞಾನ, ಎಲ್ಲಿ ಬಂದಪ್ಪ ಇವರು ಈ ರೀತಿಯಾಗಿ ಬದುಕುತ್ತಾರೆ ಎಂಬುದಾಗಿ. ಕಾರಣ ವಾಕ್ಯವೇ ಹೇಳುತ್ತದೆ, ನೀನು ಕ್ರಿಸ್ತನ ಸಭೆ ಆಗಿದ್ರೆ ನಿನ್ನ ಒಳಗಡೆ ದೇವರ ನಾನಾ ವಿಧವಾದ ಜ್ಞಾನ ಆಲ್ರೆಡಿ ಇಟ್ಟಿದೆ. ಓಕೆ, ಈಗ ಮುಂದೆ ಹೋಗ್ರಿ, 13ನೇ ವಚನ ಹೋಗ್ರಿ, 12-13 ಓದಿ ಮುಗಿಸ್ತಾರೆ. ದೇವರ ಸಾನ್ನಿಧ್ಯ ಸೇರುವುದಕ್ಕೆ, ನೋಡ್ರಿ, ದೇವರ ಸಾನ್ನಿಧ್ಯವನ್ನ ಸೇರುವುದಕ್ಕೆ ನಮಗಿರುವ ಭರವಸೆಯುಳ್ಳ ಧೈರ್ಯ ಯಾವ್ದಪ್ಪ? ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆ ಮೂಲಕ. ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆ ಒಂದೇ, ಬೈಬಲ್ ಸ್ಟಡಿ ಅಲ್ಲ. ನಾನು 10 ವರ್ಷ ಬೈಬಲ್ ಸ್ಟಡಿ ಮಾಡಿ, 20 ವರ್ಷ ಬೈಬಲ್ ಸ್ಟಡಿ ಮಾಡಿ ಒಳ್ಳೇದು. ಆದ್ರೆ ನಾವು ದೇವರ ಸಾನ್ನಿಧ್ಯಕ್ಕೆ ಸೇರುವುದಕ್ಕೆ ಬೇಕಾಗಿರೋದು ಕ್ರಿಸ್ತನಲ್ಲಿ ನಂಬಿಕೆ. ಕ್ರಿಸ್ತನಲ್ಲಿ ಎಂತ ನಂಬಿಕೆ ಇರ್ಬೇಕಂದ್ರೆ, ಬಲವಾದ ಪರಿಶುದ್ಧವಾದ ನಂಬಿಕೆ ಇದ್ರೆ ನೀನ್ ದೇವರ ಸಾನ್ನಿಧ್ಯ ಸೇರೋದು ಫಿಕ್ಸ್. ಬೈಬಲ್ ಹೇಳ್ತದೆ, ಅದಕ್ಕೆ ನಮಗಿರುವ ಭರವಸೆ ಉಳ್ಳ ಧೈರ್ಯವು ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. ಆಮೇಲೆ